ನೀವು ಬ್ಯಾಸರಂದ್ರೂ ಬಿಡಂಗಿಲ್ಲ, ನಾವು ಹತ್ತಿರ ತನ ಹೇಳೇಬೇಕಾಗ್ಯದ. 4 ಮಾತುಗಳು ಯಾವುವು? ಅದರೊಳಗೆ ನೆನಪಿಡು ಮಾತು ಯಾವುದು ಅಂದ್ರೆ, ಒಂದಿನ ನಾ ಸಾಯ್ತೀನಿ ಅನ್ನೋದು ನೆನಪಿಡ್ರಿ ಎಲ್ಲಾರು. ಇನ್ನೊಂದು ಮಾತ, ನೀವು ಪುಣ್ಯರೇ ಮಾಡ್ರಿ, ಪಾಪರೇ ಮಾಡ್ರಿ, ದಾನರೇ ಮಾಡ್ರಿ, ಧರ್ಮರೇ ಮಾಡ್ರಿ, ಮ್ಯಾಲ ಕುಂತು ಭಗವಂತ ನಾವು ಏನು ಮಾಡಿದ್ರು ಅದನ್ನು ನೋಡ್ಲಿಕ್ಕತ್ತಾನ. ಇದೊಂದು ಮಾತು ನೆನಪಿಡಿ. ನಾವು ಮ್ಯಾಲ ಕೂತು ನೋಡುವಂತ ಭಗವಂತ ಪುಣ್ಯ ಮಾಡಿದ್ರು ನೋಡ್ತಾನ, ಪಾಪ ಮಾಡಿದ್ರು ನೋಡ್ತಾನ. ಭಾಳ ಮಂದಿ ಪಾಪ ಮಾಡೋರು ಇಲ್ಯಾರದಾರ. ಕುಡು ಕುಡು, ಲಂಚ ಕುಡು, ಕುಡಿ ಕುಡಿ, ತಿನ್ನು ತಿನ್ನು ಅತಾರ. ಯಾರೂ ನೋಡಂಗಿಲ್ಲ ಆಗ್ಯಾರ. ಯಾರೂ ನೋಡಂಗಿಲ್ಲ ಅನ್ಬೇಡ್ರಿ, ಎಲ್ಲಾನು ನೋಡಂತ ಒಬ್ಬ ಭಗವಂತ ಅದಾನ. ಅವ ಎಷ್ಟು ಸೂಕ್ಷ್ಮವಾಗಿ ಅದಾನಂದ್ರೆ, ಸಣ್ಣ ಇರ್ವಿ ಕಾಲಿಗೆ ಗೆಜ್ಜಿ ಕಟ್ಟಿ ಆ ಗೆಜ್ಜಿ ಸಪ್ಪಳ ಕೇಳ್ತಿರ್ತಾನತ್ತ ಭಗವಂತ. ಇರ್ವಿ ಕಾಲು ನೋಡಿರವ, ಇರ್ವಿ ಕಾಲಿಗೆ ಗೆಜ್ಜಿ ಕಟ್ಟಿ ಅದ್ರ ಸಪ್ಪಳ ಕೇಳ್ತಿರ್ಬೇಕಂದ್ರ ಇರ್ವಿ ಕಾಲು ಎಟ್ಟಿದ್ದಿತ್ತು, ಅದಕ್ಕೆ ಕಟ್ಟಿರೋ ಗೆಜ್ಜೆ ಎಟ್ಟಿದ್ದಿತ್ತು, ಅದಕ್ಕೆ ಬರೋ ಸಪ್ಪಳ ಎಟ್ಟು ಬಂದಿತ್ತು. ಅವ ಕೇಳತ್ತವ ಅಂಥವಿರ್ಬೇಕು. ಅಷ್ಟು ಸೂಕ್ಷ್ಮವಾಗಿದ್ದು ಭಗವಂತ ನೀವು ಮಾಡು ಪಾಪ ನೋಡಂಗಿಲ್ಲೇನು, ನೀವು ಮಾಡು ಪುಣ್ಯ ನೋಡಂಗಿಲ್ಲೇನು? ಯಾಕೆ ಈ ಪಾಪ ಮಾಡಬೇಡ್ರಿ, ಕರ್ಮ ಮಾಡಬೇಡ್ರಿ ಅತೀವಂದ್ರ 18 ಪುರಾಣಗಳು ಎಲ್ಲವನ್ನೂ ಅಭ್ಯಾಸ ಮಾಡಿ ನೋಡ್ರಿ ನೀವು. 18 ಪುರಾಣಗಳೇನದಾವ ಎಲ್ಲಾನು ಅಭ್ಯಾಸ ಮಾಡ್ರಿ. ವ್ಯಾಸ ಋಷಿಗಳು 18 ಪುರಾಣವನ್ನ ರಚನೆ ಮಾಡಿದವರೇ ಹೇಳಿದ್ರು, ಈ 18 ಪುರಾಣ ಓದಿದ್ರೆ ಇದ್ರ ಉತ್ತರ ಏನು ಸಿಗ್ತದಂದ್ರ, ಅಷ್ಟಾದಶ ಪುರಾಣೇನ ವ್ಯಾಸಸ್ಯ ವಚನದ್ವಯಂ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಈ 18 Thank you.
ಎಷ್ಟು ಚಂದ ಹೇಳಿದರು ಗವಾಯಿಗಳು. ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಹೇಳಕತ್ತೀವು, ಪಾಪ ಮಾಡಬೇಡ್ರಿ, ಪುಣ್ಯ ಮಾಡ್ರಿ. ಪುಣ್ಯ ಮಾಡಬೇಕಾದ್ರೆ ಪರೋಪಕಾರ ಮಾಡ್ರಿ. ಇನ್ನೂ ಒಂದು ಮಾತ, ಪುಣ್ಯ ಮಾಡೋರು ನಾವು ನೀವು ಮನುಷ್ಯರು. ಈ ಪಾಪ ಪುಣ್ಯಗಳು ಮನುಷ್ಯನಿಗೆ ಅಂಟಿಕೊಂಡಾವ. ನಮ್ಮ ಪುಣ್ಯ ಎಟ್ಟದ, ನಮ್ಮ ಪಾಪ ಎಟ್ಟದ, ಇದು ನಮ್ಮದು ನಮಗೆ ನೋಡ್ಕೊಳಕ್ ಬರ್ತದೇನಿಲ್ರಿ? ಬರ್ತದ್ರಿ? ನಮ್ಮ ಪುಣ್ಯ ನಮಗೆ ನೋಡ್ಕೊಳಕ್ ಬರ್ತದೇನು? ಬರಲ್ರಿ? ನೋಡ್ಕೊಳಿಕ್ ಬರ್ತದ ಏನು? ಬರಂಗಿಲ್ಲ. ಬರ್ತದನವ್ರು ಎಷ್ಟು ಮಂದಿ ಕೈ ಎತ್ತರಿ, ಬರ್ಲನವ್ರು ಎಷ್ಟು ಮಂದಿ ಕೈ ಎತ್ತರಿ. ಇವತ್ತು ನೋಡೇ ಬಿಡು. ನಿಮ್ಮ ಪುಣ್ಯ ಎಟ್ಟದ ನಿಮಗೆ ಗುರುತಾಗ್ತದ, ನಿಮ್ಮ ಪಾಪ ಎಟ್ಟದ ನಿಮಗೆ ಕೂನ್ ಆಗ್ತದ್ರಿ. ನಿಮ್ಮ ಪುಣ್ಯ ಎಟ್ಟದ, ನಿಮ್ಮ ಪಾಪ ಎಟ್ಟದ ಅನ್ನೋದು ನಿಮಗೆ ಗುರುತು ಮಾಡ್ಕೊಳಕ್ ಬರ್ತದ. ಗುರುತು ಮಾಡ್ಕೊಳಕ್ ಬರಂಗಿಲ್ಲ ಅನ್ಬೇಡ್ರಿ. ಹ್ಯಾಂಗ ಬರ್ತದ್ರಿ? ನೀವು ಹತ್ತಿರಬೇಕು. ದಿನ ಹೇಳೋರು ಚಂದ ಹೇಳ್ತಿದ್ರು, ಮರ ಇವೆಲ್ಲಿ ನೀವು ಬಂದು ಹೊತ್ತು. ನಮ್ಮ ಪುಣ್ಯ ನಮ್ಮ ಪಾಪ ಎಟ್ಟದ ಅನ್ನೋದು ಹೆಂಗ ನೋಡ್ಕೊಳಿಕ್ ಬರ್ತದಂದ್ರ, ನಮಗೇನಾದ್ರೂ ಪ್ರಪಂಚದೊಳಗ ಇದ್ದಾಗ ಹೊಲ ಮನಿ ಹೆಂಡ್ರ ಮಕ್ಳು ಇವೆಲ್ಲರಿಗೂ ಬಿಟ್ಟಿದ್ದಲ್ಲ, ಕೆಲವೊಬ್ರು ಮಾತ್ರ ಅದರಿಂದ ಉಳ್ದಾರ. ಅವರು ಮಹಾತ್ಮರು, ಅವರು ಪುಣ್ಯಾತ್ಮರು. ಹೆಂಗ ನಮ್ಮ ಪುಣ್ಯ ನೋಡ್ಕೊಳ್ಳೋದು? ನಮಗೇನಾದರೂ ದೊಡ್ಡಪ್ಪ ಮಹಾರಾಜರ ಮಠದೊಳಗ ಪುರಾಣ ಹಚ್ಚಾರ, ನಾ ಅಲ್ಲಿ ಹೋಗಬೇಕು, ನಾ ಅಲ್ಲಿ ಹೋಗಿ ಕೇಳಬೇಕು ಅನ್ನೋದು ಬುದ್ಧಿ ಬಂದಿತ್ತಂದ್ರೆ ನಿಮ್ಮ ಪುಣ್ಯ ಅದ. ಪುರಾಣ ಹಚ್ಚಾರ, ಹೋಗಿ ಕೇಳಬೇಕನ್ನೋ ಬುದ್ಧಿ ಇತ್ತು ಅಂದ್ರೆ ನಿಮ್ದು ಪುಣ್ಯ ಅದ. ದೊಡ್ಡ ಊರ ಕನ್ನೊಳ್ಳಿ, ಇಟ್ಟೆ ಮಂದಿ ಅದಿರು ಊರಾಗ. ಉಳ್ದವ್ರು ಯಾಕೆ ಬಂದಿಲ್ಲ? ಯಾಕೆ ಬಂದಿಲ್ಲ? ಅವ್ರು ಬರಬಾರ್ದತ್ ಬಿಟ್ಟಿಲ್ಲ, ಆ ಒಳಗೆ ಇರುವುದು ಕರ್ಕೊಂಡು ಬಂದಿಲ್ಲ. ಅವ್ರೇನು ಬರಬಾರ್ದತ್ ಬಿಟ್ಟಿಲ್ಲ, ಖರೆ ಒಳಗೊಂದು ಅದ. ಇಲ್ಲಿ ಕರ್ಕೊಂಬಂದವ್ರಿಗೂ ಅದೇ, ಈ ಬಿಟ್ಟು ಊರಾಗ ಬರ್ಲಾರ್ದೆ ಇದ್ದವರಿಗೂ ಅದೇ. ಇಲ್ಲಿ ಕರ್ಕೊಂಬಂದಿದ್ದು ನಿಮ್ಮ ಪುಣ್ಯ. ಕರ್ಕೊಂಬರ್ಲಾರ್ದೆ ಮನ್ಯಾಗೆ ಕೂತು ಧಾರವಾಹಿ ನೋಡವ್ರಿಗೆ ನೀವು ಅನ್ರಿ ನಿಮ್ಮೂರವ್ರು ಇದ್ದೀರಿ, ನಾ ಏನು ಹೋಗಾವಿನ. ನಮ್ಮ ಪುಣ್ಯ ನಮ್ಮ ಪಾಪ ನೋಡ್ಕೊಳಿಕ್ ಬರ್ತದಂದ್ರ, ಈ ಪುಣ್ಯ ಪಾಪದೊಳಗೆ ಯಾವ್ದು ಮಾಡಿದ್ರು ಯೋಗ್ಯ, ಯಾವ್ದು ಮಾಡಿದ್ರು ಸುಖ, ಯಾವ್ದು ಮಾಡಿದ್ರ ಮೋಕ್ಷ. ಪಾಪ ಮಾಡಿದ್ರೆ ಮೋಕ್ಷ ಆಗ್ತದ? ಪುಣ್ಯ ಮಾಡಿದ್ರೆ ಮೋಕ್ಷ ಆಗ್ತದ? ಶಾಸ್ತ್ರ ಹೇಳ್ತದ, ಎಣ್ಣೆ ಇರುವನಕ ದೀವಿಗೆ ಉರಿಯುವ ಬೋಲ್ ಪೂರ್ವ ಪುಣ್ಯವಿರುವ ಪರಿಯಂತೆ ಸಿರಿ ಇರುವುದು. ಪಣತ್ಯಾಗಿ ಎಣ್ಣೆ ಇರುತನ ಹ್ಯಾಂಗ ದೀಪ ಉರಿತದ, ಹಾಂಗ ನಿಮ್ಮಲ್ಲಿ ಪುಣ್ಯ ಇರುತನ ಶ್ರೀಮಂತಿಕೆನೂ ಇರ್ತದ, ರೊಕ್ಕ ರೂಪಾಯಿನೂ ಇರ್ತದ. ನಾ ಮಠಕ್ಕೆ ಹೋಗ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು, ಪುರಾಣ ಪ್ರವಚನಗಳನ್ನು ಕೇಳಬೇಕನ್ನೋ ಬುದ್ಧಿನೂ ಇರ್ತದ.
ಪುಣ್ಯ ತೀರಿದ ಮರುದಿನಕ್ಕೆ ಎಣ್ಣೆ ತೀರಿದ ದೀಪದಂಗದಿ ತಣ್ಣಗಹುದು. ಎಣ್ಣೆ ಮುಗಿದ ಕೂಡಲೇ ಹೆಂಗ ದೀಪ ಸಣ್ಣ ಹಾಕೋತ್ ಬಂದು ಹೆಂಗ ಒಂದಿನ ತಣ್ಣಗಾಗ್ತದ, ಹಂಗ ನಿಮ್ಮ ಪುಣ್ಯ ತೀರ್ತು ಅಂದ್ರ ಅಲ್ಲೇನು ಹೋಗೋದು ಬಿಡು, ಅದೇನು ಕುಡೋದು ಬಿಡು, ಅದೇನ್ ಮಾಡೋದು ಬಿಡು, ಇಂಥ ಬುದ್ಧಿ ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ. ಅಂತ ಬುದ್ಧಿ ಬರಬಾರ್ದಂತ ಹೇಳಿನೇ, ಎಂಥ ಬುದ್ಧಿ, ಹೋಗಬಾರ್ದನು ಬುದ್ಧಿ, ನೀಡಬಾರ್ದನು ಬುದ್ಧಿ, ಕೊಡಬಾರ್ದನು ಬುದ್ಧಿ, ಹಾಂಗ ಬರಬಾರ್ದನು ಕಾರಣಕ್ಕಾಗಿನೇ ವರ್ಷನಾಗ ಒಂದು ತಿಂಗಳು ಮಾಡ್ಯಾರ, ಶ್ರಾವಣ ತಿಂಗಳು ಅಂತ ಹೇಳಿ ಒಂದು ತಿಂಗಳು ಕೇಳ್ಬೇಕತ್. ಇನ್ನ ಥೋಡೆ ಮಂದಿ ಇರ್ತಾರೆ, ಅವ ನಮ್ಮ ಪ್ರಪಂಚ ಭಾಳ ದೊಡ್ಡದ್ರಿ, ಒಂದು ತಿಂಗಳ ತನ ನಮಗೆ ಆಗಂಗಿಲ್ಲತಾರ, ಒಂದು ತಿಂಗಳ ತನ ಆಗಂಗಿಲ್ಲ. ಅಂಥವ್ರ ಸಲುವಾಗಿ ಮಾಡಿದ್ರು. ನವರಾತ್ರಿ 9 ದಿನ ಕೇಳ್ರು ಓ ಪುಣ್ಯಾತ್ಮರಿ ಅಂತ ಹೇಳಿ, ಒಂದು ತಿಂಗಳು ಕೇಳೋದು ಆಗಂಗಿಲ್ಲ, 9 ದಿನ ಕೇಳ್ರಿ. ಅವ್ರಂದ್ರು ಇನ್ನೊಂದು ಜರ ಸಾಣದಿದ್ರಿ ಹೇಳ್ರಿ, ಇನ್ನೊಂದು 9 ದಿನಕ್ಕಿಂತ ಕಡಿಮೆ ಇದ್ದಿದ್ದು ಹೇಳ್ರಿ. ಇದಕ್ಕಿಂತ ಕಡಿಮೆ ಇದ್ದಿದ್ದು ತಮ್ಮ 5 ದಿನ ಗಣಪತಿ ಕುಂದರ್ಸ್ತಾರ, ಅವಾಗ ರೇಟ್ ಹೋಗಿ ಗಣಪತಿ ಬಳಿ ಶಿವ ಶಿವ ಅನು ಅಂದ್ರ 5 ದಿನಾನು ಆಗಂಗಿಲ್ರಿ, ಇದಕ್ಕಿಂತ ಸಾಣದಿದ್ದಿದ್ದು ಹೇಳಿ. ಅದಕ್ಕಿಂತ ಸಾಣದಿದ್ದಿದ್ದು ಹೇಳಂದು ವಿಚಾರ ಮಾಡಿ ಅವ್ರು ಹೇಳಿದ್ರು, ನೋಡಪ್ಪ ತಿಂಗಳಾಗಂಗಿಲ್ಲ, 9 ದಿನ ಆಗಂಗಿಲ್ಲ, 5 ದಿನ ಆಗಂಗಿಲ್ಲ ಅಂದ್ರೆ ವರ್ಷಿಗೆ ಒಮ್ಮೆ ಬರ್ತದ ಶಿವರಾತ್ರಿ, ಅವತ್ತು 1 ದಿನ ರೇ ಶಿವ ಶಿವ ಅನು. ಇವ ಕೇಳ್ದ, ನಾ ಶಿವ ಶಿವ ಅತೀನ್ರಿ, ಖರೆ ಉಂಡ್ ಅನ್ಬೇಕೇನು ಉಳ್ಳಾರ್ದ ಅನ್ಬೇಕ್ರಿ ಅನ್ನ. ಹೇ ಪುಣ್ಯಾತ್ಮ, ನೀ ವರ್ಷ ತನಕ ಎಷ್ಟೋ ಚೀಲ ಉಂಡಿದಿ, ಎಷ್ಟೋ ಖಾಲಿ ಮಾಡಿದಿ, ಅವತ್ತು ಒಂದು ದಿವಸರೇ ಭಗವಂತನ ಸಲುವಾಗಿ ಉಪವಾಸ ಮಾಡು, ಅವತ್ತು ಒಂದು ರಾತ್ರಿ ಜಾಗರಣೆ ಮಾಡು, ಅವತ್ತು 1 ದಿನ ರೇ ಭಗವಂತನ ಸಲುವಾಗಿ ಮೀಸಲಿಡು. ಮತ್ತು 1 ದಿನ ಚಂತನ ಉಪವಾಸ ಇರ್ಬೇಕಂದ್ರೆ ಭಾಳ ತ್ರಾಸ ಆಗ್ತದ್ರಿ. ಸ್ವಲ್ಪ ಏನಾರ ತೊಗೊಂಡ್ರೆ ನಡೀತದೇನ್ರಿ? ಸ್ವಲ್ಪ ತಗೋತಮ್ಮ, ಅಟ್ಟೆ 1 ಗ್ಲಾಸ್ ಹಾಲು ತಗೋ, 1-2 ಬೋಟ್ ಖಜೂರಿ ತಗೋ, ಬಾಳೆ ನಿನ್ನ ಹೊಟ್ಟೆ ದೊಡ್ಡದಿತ್ತಂದ್ರೆ 1 ಬಾಳೆಹಣ್ಣು ತಿನ್ನು. ಶಿವರಾತ್ರಿ ಬತ್ತಂದ್ರ ಆ ಶಿವರಾತ್ರಿ ತಿಂಗಳು ನೋಡ್ಬೇಕವ್ವ. ಉಳಿದ ತಿಂಗಳು ಎಷ್ಟು ಶಾಂತಿ ಮಾಡಿರ್ತೀರ, ಆದ್ರೆ 2 ಶಾಂತಿ ಶಿವರಾತ್ರಿ ಒಳಗೆ ಆಗಿರ್ತದ. ಸುಮ್ಮನೆ 2 ರೊಟ್ಟಿ ಉಂಡು ಆರಾಮಿದ್ರು ಚಲೋ ಅವ ಖರೆ. ಶಿವರಾತ್ರಿ ಶಾಂತಿ ಒಬ್ಬೊಬ್ಬನಿಗೆ ಅರ್ಧ ಕಿಲೋ ಖಜೂರಿ, ಡಜನ್ ಬಾಳೆಹಣ್ಣ, ಲೀಟರ್ ಹಾಲ, ಇದು ಉಂಡು ಉಪವಾಸ ಮಾಡವ್ರಿ ಇವರು. ಉಪವಾಸ ಇರೋದನ್ನು ಆಗಲ್ರಿ ಅಂದ. ಉಪವಾಸ ಇರೋದು ನಿನಗೆ 1 ದಿನಾನೂ ಆಗಲಿಲ್ಲ ಅಂದ್ರೆ ಪುಣ್ಯಾತ್ಮ ಉಪವಾಸ ಇದ್ದು ಮಾಡಬೇಡ. ನಿನಗೆ ತ್ರಾಸ ತಳ್ಕೊಳ್ಳೋದು ಆಗಂಗಿಲ್ಲ, ಉಪವಾಸ ಇರೋದು ಆಗಂಗಿಲ್ಲ, ಉಪವಾಸ ಇದ್ದು ಮಾಡಬೇಡ. ಹೊಟ್ಟೆ ತುಂಬ ಊಟ ಮಾಡ್ಯಾರೆ ಶಿವ 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 ಅನು. ಅವ ಅಂದ, ಶಿವ ಶಿವ ಅಂದ್ರೆ ಲಾಭ ಏನದು ಹೇಳ್ರಿ ಅನ್ನ. ಬರೇ ಲಾಭಕ್ಕೆ ಬಡದಾಡು ಕಂಪನಿ. ಯಾಕೆ ತಮ್ಮ ಇದ್ಯಾಕೆ ಕೇಳ್ದಿ? ನೋಡ್ರಿ, ನಮ್ಮ ಮನ್ಯಾಗ ಒಂದು ಬೆಕ್ಕು ಸಾಕಿನಿ, ಬೆಕ್ಕಿಂದಿಂದ ಲಾಭ ಅದ. ಏನ್ ಲಾಭ? ಹಾಲು ಕಾವಲು ಮಾಡ್ತದ. ಒಂದು ನಾಯಿ ಸಾಕಿನಿ, ನಾಯಿದಿಂದನೂ ಲಾಭ ಅದ. ಏನ್ ಲಾಭ? ನಮ್ಮ ಮನೆ ಕಾವಲು ಮಾಡ್ತದ. ನಮ್ಮ ಮನ್ಯಾಗ ಒಂದು ಆಕಳ ಸಾಕಿನಿ, ಆಕಳದಿಂದ ಏನ್ ಲಾಭ? ನನಗೆ ಕುಡ್ಲಿಕ್ಕೆ ಹಾಲು ಕೊಡ್ತದ. ಹಂಗ ಶಿವ ಶಿವ ಅನ್ಬೇಕಾದ್ರೆ ಏನು ಲಾಭ ಅದ ಹೇಳ್ರಿ? ಅವತ್ತು ಹೇಳಿದ್ರು ಗುರುಗಳು, ತಮ್ಮ ನಿನಗೆ ಶಿವ ಶಿವ ಅನ್ನೋದ್ರ ಲಾಭ ಹೇಳ್ತೀನಿ, ಇವತ್ತು ಸಂಜೆಗೆ ಮಠಕ್ಕೆ ಬಾನಿ ಪುರಾಣಕ್ಕೆ ಅಂದ್ರ ಅವರು. ಯಾಕೆ ಹೋಗಲ್ರಿ? ಬರ್ತೀನಿ ಅಂದವ. ಹಿಂಗ ದೊಡ್ಡಪ್ಪ ಮಹಾರಾಜರ ಮಠ ಅಂತ ಮಠ ಇತ್ತು.
ಆ ಮಠದಾಗ ಪ್ರವಚನ ಪುರಾಣ ಹಚ್ಚಿದ್ರು. ಈ ಪುಣ್ಯಾತ್ಮ ಎಂದೂ ಬರ್ಲಾರ್ದವ ಅವತ್ತು ಪುರಾಣಕ್ಕೆ ಬಂದ. ಅವ ಮಠದಾಗ ಒಳಗೆ ಬಾಗಲಾಗ ಕಾಲು ಇಡ್ತಿದ್ದ. ಈ ಪುರಾಣ ಹೇಳೋ ಸ್ವಾಮಿಗಳಂದ್ರು, ಬಂದ್ರಿ, ಭಾಳ ಚಲೋ ಆಯ್ತು, ಬರ್ರಿ 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 ಬರ್ರಿ, ಭಾಳ ಚಲೋ ಆಯ್ತು ಬರ್ರಿ. ಬಂದ. ಒಂದು ಜಾಗ ಚಲೋದ್ ನೋಡಿ, ಎಲ್ಲಿ ಫ್ಯಾನ್ ನೇಟ್ ಹತ್ತಿರ್ತದ ಅಲ್ಲಿ ಕೂತ, ಗಾಳಿ ಹತ್ತಲ್ಲಿ ಕೂತ್ರಿ. ಭಾಳ ಚಲೋ ಆಯ್ತ್ರಿ, ಕುಂದರಿ ಕುಂದರಿ ಕುಂದರಿ. ಅವ ಅಂದ, ಮಠಕ್ಕೆ ಬಂದ್ರಿ ಇದೇ ಹೇಳ್ತಾರೇನು? ಬರೇ ಬರೇ ಬರ್ರಿ ಕುಂದ್ರಿ ಇದೇ ಹೇಳಂಗೆ ಕೇಳ್ತಾರೋ ಮರಯ್ಯ? ಇವ್ರದೇನು ಕೇಳೋದು, ನಡಿ ಹೋಗೋನತ್ ಎದ್ದು ಹೊಂಟ. ಆ ಹೋಗವನಿಗೆ ನೋಡಿ ಪುರಾಣ ಹೇಳು ಸ್ವಾಮಿಗಳಂದ್ರು, ಹೋಗಿ ಬರ್ತೀರಿ, ಹೋಗಿ ಬರ್ರಿ, ನಿಮಗೆ ಚಲೋ ಅಲ್ಲಿ ಹೋಗಿ ಬರ್ರಿ, ಹೋಗಿ ಬರ್ರಿ. ಪುಣ್ಯಾತ್ಮ ಮನಿಗೆ ಹೋದ. ಮನ್ಯಾಗ ಹ್ಯಾಂತ ಕೇಳಿದಳು, ಎಲ್ಲಿಗೆ ಹೋಗಿದ್ರಿ? ಅವಾಗ ಹೇಳ್ದ, ನಾ ಪುರಾಣಕ್ಕೆ ಹೋಗಿದ್ದ. ಏನು ಹೇಳ್ಯಾರಿ ಪುರಾಣದಾಗ? ಅಲ್ಲೇನು ಹೇಳ್ತದ? ಬಂದ್ರಿ ಬರ್ರಿ, ಕೂತ್ರಿ ಕುಂದ್ರಿ, ಹೊಂಟ್ರಿ ಹೋರಿ, ಇದೇ ಹೇಳನವ. ಇದ್ರ ಬಿಟ್ಟು ಏನು ಇಲ್ಲೇ ಪುರಾಣದಾಗ ಅಂದ್ರಿ. ಹಂಗ್ರಿ ಏನಾರ ಹೇಳಿರ್ಬೇಕು ಚಂದನ್ ವಿಷಯ. ಏನೂ ಹೇಳಿಲ್ಲ, ಬರೇ ಬಂದ್ರಿ ಬರ್ರಿ, ಕೂತ್ರಿ ಕುಂದ್ರಿ, ಹೊಂಟ್ರಿ ಇವ್ ಮೂರೇ ಹೇಳ್ಯಾನ. ಏನ್ ಹೇಳ್ಯಾನ? ಬಂದ್ರಿ ಬರ್ರಿ, ಕೂತ್ರಿ ಕುಂದ್ರಿ, ಹೊಂಟ್ರಿ ಹೋರಿ, ಇದೇ ಹೇಳ್ಯಾನ. ಆ ಹೆಣ್ಮಗಳು ಬಿಡ್ಲಿಲ್ರಿ. ಒಂದು 100 ಸಲ ಅನಿಸ್ತದಲ್ಲ ಅವನ ಬಾಯಿಲೆ, ಬಂದ್ರಿ ಬರ್ರಿ, ಕೂತ್ರಿ ಕುಂದ್ರಿ, ಹೊಂಟ್ರಿ ಹೋರಿ. ಒಂದು 100 ಸಲ ಅಂದ 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 ಇವನು ಬಾಯಾಗ ದಡ್ಡ ಬಿದ್ದು ಬಡಬಡಿಸ್ಲಿಕ್ಕತ್ತಿವ. ಊಟ ಮಾಡಿ ಮಲ್ಕೊಂಡ ಮನ್ಸದ ಮೇಲೆ, ಹ್ಯಾಂತಿನೂ ಅಲ್ಲೇ ಮಲ್ಕೊಂಡ್ಲು. 10, 11, 12 ಆಗ್ಲಿಕ್ಕತ್ತಿತ್ತು ಟೈಮ. ಸಾಧಿಸ್ದಂಗ ಅವ್ರ ಮನೆಗೆ ಕಳ್ಳರು ಬಂದರು. ಅವರು ಕಳ್ಳರು ಬಂದು ಮನ್ಯಾಗ ಒಳಗೆ ಕಾಲು ಇಡ್ತಿದ್ರು. ಈ ಮನ್ಸದ ಮೇಲೆ ಮನ್ಕೊಂಡವ ಅಂದ, ಬಂದ್ರಿ, ಬರ್ರಿ ಬರ್ರಿ, ಭಾಳ ಚಲೋ ಆಯ್ತು ಬರ್ರಿ. ಅವ್ರಂದ್ರು, ಸಾವುಕಾರ ಮನ್ಕೊಂಡಿಲ್ಲಿನ ಎಚ್ಚರದಾನ, ನಮ್ಮ ಕೆಲಸ ಆಗಂಗಿಲ್ಲ, ಕುಂದ್ರಿ ಇಲ್ಲೇ ಕತ್ತಲಾಗ ಒಂಜರ, ಆಮೇಲೆ ಮನ್ಕೊಂಡ ಮ್ಯಾಗ ನೋಡುನ. ಸರದ ಕತ್ತಲಾಗ ಕುಂದಿರ್ತಿದ್ರು ಅವರು. ಇವ ಮನ್ಕೊಂಡಲ್ಲಿ ಅಂದ, ಕೂತ್ರಿ, ಭಾಳ ಚಲೋ ಆಯ್ತು, ಕುಂದರಿ ಕುಂದರಿ ಕುಂದರಿ. ಅವ್ರಂದ್ರು, ಇವ ನಮ್ಮ ಕಳ್ತನ ಮಾಡ್ಬಿಡಲ್ಲ, ಸುಮ್ ಇವನ್ ಮನೆ ಬಿಟ್ಟು ಮತ್ತೊಂದು ಮನೆಗೆ ಹೋಗೋದು ಚಲೋ, ನಡ್ರಿ ಎದ್ದಂತ. ಓಸು ಮಂದಿ ಎದ್ದು ಹಗರ್ಕ್ ಹೊಂಟಿದ್ರು. ಇವ ಮನ್ಕೊಂಡಲ್ಲಿ ಅಂದ, ಹೋಗಿ ಬರ್ತೀರಿ, ಹೋಗಿ ಬರ್ರಿ, ಹೋಗಿ ಬರ್ರಿ, ಭಾಳ ಚಲೋ ಆಯ್ತು, ಹೋಗಿ ಬರ್ರಿ. ಈ ಕತಿ ಯಾಕೆ ಹೇಳ್ದೇವ್ರಿ? ವರ್ಷಗಟ್ಲೆ ಶಿವ ಶಿವ ಅನ್ಬ್ಯಾಡ್ರಿ, ತಿಂಗಳಗಟ್ಲೆ ಶಿವ ಶಿವ ಅನ್ಬ್ಯಾಡ್ರಿ, 9 ದಿನಗಟ್ಲೆ ಅನ್ಬ್ಯಾಡ್ರಿ, 5 ದಿನಗಟ್ಲೆ ಅನ್ಬ್ಯಾಡ್ರಿ. ಒಂದೇ ದಿವಸ 1 ತಾಸು ಭಗವಂತನ ಸಲುವಾಗಿ ಎತ್ತಿಟ್ರಿ ಅಂದ್ರೆ ನಿಮ್ಮ ಮನೆಗೆ ಕಳತನಾಗ ಉಳಿತಾವ. ಅವ ಆ ಪುರಾಣ ಏನು ಕೇಳ್ಯಾನೇನ್ರಿ? ಪುರಾಣ ಕೇಳ್ಯಾನವ, ಬಂದಾನ, ಕುತ್ತಾನ, ಎದ್ದು ಹೋಗ್ಯಾನ. ಇವು 3 ಮಾತು ಮಾತ್ರ ಕೇಳ್ಯಾನ. ಆ 3 ಮಾತಿನದಿಂದ ಅವನು ಜಿನಗಾನಿ ಉಳಿತು. ಅವನು 1 ತಾಸು ಪ್ರವಚನ ಪುರಾಣ ಕೇಳಿದ್ರ ಅಂದ ಅವನು ಜಿನಗಾನಿ ಉಳಿತಂದ್ರ ಎಷ್ಟು ದಿನ ಹಚ್ಚಾರಿ ನಿಮ್ಮ ಊರಾಗ ಪುರಾಣ ಪ್ರವಚನ? ಹೋದವ್ರು ಹಚ್ಚಾರ, ಅದಕ್ಕಿಂತ ಮೊದಲು ಹಚ್ಚಾರ, ಈಗ ಹಚ್ಚಾರ. ದಿನ ಕೇಳ್ತೀರಿ ನೀವು. ನಿಮ್ಮ ಜಿನಗಾನಿ ಎಷ್ಟು ಉಳಿತದ? ವಿಚಾರ ಮಾಡ್ರಿ, ವಿಚಾರ ಮಾಡ್ರಿ.